ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಸೆಕೆಂಡ್ BSc ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ, ಕೆಮಿಸ್ಟ್ರಿ 2 ಫಸ್ಟ್ ಇಯರ್ BSc ಸೆಕೆಂಡ್ ಸೆಮಿಸ್ಟ್ರಲ್ಲಿ ನೀವೇನಾದರೂ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ, ಪರ್ಟಿಕ್ಯುಲರ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ NEP ಸಿಲೆಬಸ್ ಪ್ರಕಾರ ಪ್ರಾಕ್ಟಿಕಲ್ಗೆ ಎಕ್ಸಾಮಿನೇಷನ್ ಇನ್ನೇನು ಬರ್ತಾ ಇದೆ, ಕೆಲವ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನನಗೆ ಅಂತ ಕೇಳೋದಕ್ಕೋಸ್ಕರ ಇವತ್ತು ಪ್ರಾಕ್ಟಿಕಲ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೇ ಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ NEP RCU ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ಪರ್ಟೈನ್ ಟು ದಟ್ ಪರ್ಟಿಕ್ಯುಲರ್ ಸೆಮಿಸ್ಟರ್ ನಿಮಗೆ ಒಂದೇ ಕಡೆಗೆ ಎಲ್ಲನೂ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೇ ಕೋರ್ಸ್ ಮೆಟ್ರಿಕ್ ಏನಿರುತ್ತೆ ಅಂತಂದರೆ, ಪ್ರಾಕ್ಟಿಕಲ್ಸ್ಗೆ ಪರ್ ಅವರು ಒಂದೇ ಒಂದು ವೀಕಲ್ಲಿ 1 ಪ್ರಾಕ್ಟಿಕಲ್ಸ್ ಇರುತ್ತೆ ಫಾರ್ 4 hours. 4 hours ಎಕ್ಸಾಮಿನೇಷನ್ ಇರುತ್ತೆ. ಎಗೇನ್ ಇಂಟರ್ನಲ್ ಒಟ್ಟು ಟೋಟಲ್ ಮಾರ್ಕ್ಸು 50 ಇರುತ್ತೆ. ಸಮಟಿವು 25 ಇರುತ್ತೆ, ಫಾರ್ಮೇಟಿವು 25 ಇರುತ್ತೆ. ಫಾರ್ಮೇಟಿವ್ ಅಂತಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಕೊಡುವಂಥದ್ದು, ಸಮಟಿವ್ ಅಂತಂದರೆ ಫೈನಲ್ ಎಕ್ಸಾಮಲ್ಲಿ ನೀವು ಪರ್ಫಾರ್ಮ್ ಮಾಡುವಂಥದ್ದು. ಸೊ ಒಟ್ಟು ನಿಮಗೆ ಕೆಮಿಸ್ಟ್ರಿಗೆ 150 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸು ಥಿಯರಿಗಿರುತ್ತೆ, 50 ಮಾರ್ಕ್ಸು ಪ್ರಾಕ್ಟಿಕಲ್ಸ್ ಇರುತ್ತೆ. ಆ 50 ಮಾರ್ಕ್ಸಲ್ಲಿ 25 ಮಾರ್ಕ್ಸ್ ಆಲ್ರೆಡಿ ನಿಮಗೆ ಈಗ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಪೋರ್ಟಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಎಕ್ಸಾಮ್ಗೆ ನೀವು ಮಾಡೋವಂಥದ್ದು 25 ಮಾರ್ಕ್ಸ್ ಮಾತ್ರ ಮಾಡ್ತೀರಾ. ಆ 25 ಮಾರ್ಕ್ಸಲ್ಲೂ 20 ಮಾರ್ಕ್ಸು ಪರ್ಫಾರ್ಮೆನ್ಸ್ಗೆ ಇರುತ್ತೆ. ನೀವೇನು ಎಕ್ಸಾಮ್ ಮಾಡ್ತಿರಲ್ಲ ಅದಕ್ಕೆ ಇನ್ನು 5 ಮಾರ್ಕು ನಿಮಗೆ ವೈವಾ ಇರುತ್ತೆ, ಅದು ಸಮಟಿವ್ ಆಯಿತು. ಅದೇ ಥರ ಫಾರ್ಮೇಟಿವ್ ತೊಗೊಂಡ್ರೆ ಹೇಗಿರುತ್ತೆ ಅಂತಂದರೆ, ನಾವು ಮಾರ್ಕ್ ಟೆಸ್ಟ್ನ ಕೊಡಬೇಕು. ಮಾರ್ಕ್ ಟೆಸ್ಟ್ಗೆ 20 ಮಾರ್ಕ್ಸ್ ಇರುತ್ತೆ. ರೆಕಾರ್ಡ್ಗೆ ಅಥವಾ ಜರ್ನಲ್ ಅಂತ ಏನು ಹೇಳ್ತೀವಿ ಅದಕ್ಕೆ 5 ಮಾರ್ಕ್ ಇರುತ್ತೆ. ಸೊ ಟೋಟಲಿ 25 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಸಮಟಿವ್ ಅಸೆಸ್ಮೆಂಟ್ನ ತೊಗೊಂಡ್ರೆ ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಕೊಡ್ತೀವಿ. ಆ ಎಕ್ಸ್ಪೆರಿಮೆಂಟು ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅದರದ್ದು ಪರ್ಫಾರ್ಮೆನ್ಸು ನೀವು ಮಾಡಿ ಆ ರಿಸಲ್ಟ್ ಏನಿದೆಯಲ್ಲ ಅದನ್ನು ರಿಪೋರ್ಟ್ ಮಾಡ್ಕೊಳ್ತೀರಲ್ಲ ಅದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಆಮೇಲೆ ವೈವಾ ಕ್ವಶನ್ಸು ನಿಮಗೆ 5 ಮಾರ್ಕ್ ಕೇಳ್ಬೋದು. ಟೋಟಲಿ 25 ಮಾರ್ಕ್ಸ್. ಸೊ ಸಮೇಟಿವ್ಗೆ 25 ಮಾರ್ಕ್ಸ್ ಇದೆ, ಅದೇ ಥರ ಫಾರ್ಮೇಟಿವ್ಗೆ 25 ಮಾರ್ಕ್ಸ್ ಇದೆ. 50 ಮಾರ್ಕ್ಸ್ಗೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸು ನಾವು ಮಾಡ್ತಾ ಹೋಗ್ತೀವಿ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಸೆಮ್ ತೊಗೊಂಡ್ರೆ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸು ಮತ್ತು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸ್ ಇದೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ಸಲ್ಲಿ ಟೈಟ್ರಿಮೆಟ್ರಿ ಅಂತ ಹೇಳ್ತೀವಿ. ಟೈಟ್ರೇಷನ್ಸ್ನ ನೀವು ಮಾಡ್ತೀರಾ. ಸೊ 3 ಟೈಟ್ರೇಷನ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಡಿಟರ್ಮಿನೇಷನ್ ಆಫ್ ಕಾರ್ಬನೇಟ್ ಆ್ಯಂಡ್ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ಎ ಗಿವನ್ ಮಿಕ್ಸರ್. ಸೊ ನಾವು ನಿಮಗೆ ಸೋಡಿಯಂ ಕಾರ್ಬನೇಟು, ಸೋಡಿಯಂ ಹೈಡ್ರಾಕ್ಸೈಡ್ ಮಿಕ್ಸರ್ನ ಕೊಟ್ಟಿರ್ತೀವಿ. ಆ ಮಿಕ್ಸರ್ಲಿ ವಾಟ್ ಈಸ್ ದ ಅಮೌಂಟ್ ಆಫ್ ಸೋಡಿಯಂ ಕಾರ್ಬನೇಟ್ ಪ್ರೆಸೆಂಟ್ ಆ್ಯಂಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ದಟ್ ಗಿವನ್ ಮಿಕ್ಸರ್, ನೀವು ಅದನ್ನು ಫೈಂಡ್ ಔಟ್ ಮಾಡ್ತೀರಾ. ಅದು 1ನೇ ಎಕ್ಸ್ಪೆರಿಮೆಂಟು. 2ನೇ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ಅಂತಂದರೆ, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ನೈಟ್ರೇಟ್ ಪ್ರೆಸೆಂಟ್ ಇನ್ ದಿ ವಾಟರ್ ಸ್ಯಾಂಪಲ್. ಸೊ ನಮಗೆ ವಾಟರ್ ಸ್ಯಾಂಪಲ್ನ ಕೊಡ್ತೀವಿ. ವಾಟರ್ ಸ್ಯಾಂಪಲಲ್ಲಿ ನಿಮಗೆ ನೈಟ್ರೇಟ್ ಇರುತ್ತೆ. ಸೊ ಆ ನೈಟ್ರೇಟ್ ಎಷ್ಟಿದೆ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಅದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಥರ್ಡ್ ಎಕ್ಸ್ಪೆರಿಮೆಂಟು, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅವೈಲಬಲ್ ಕ್ಲೋರಿನ್ ಪ್ರೆಸೆಂಟ್ ಇನ್ ದಿ ಬ್ಲೀಚಿಂಗ್ ಪೌಡರ್ ಯೂಸಿಂಗ್ ದಿ ಐಡೋಮೆಟ್ರಿಕ್ ಮೆಥಡ್ ಅಂತ. ಜನರಲಿ ಥರ್ಡ್ ಎಕ್ಸ್ಪೆರಿಮೆಂಟ್ನ ಸುಮಾರು ಕಾಲೇಜ್ಗಳವರು ಅವಾಯ್ಡ್ ಮಾಡ್ತಾರೆ. ಬಿಕಾಸ್ ಅದು ಐಡೋಮೆಟ್ರಿ ಅಂತಂದರೆ ಪೊಟ್ಯಾಷಿಯಮ್ ಐಡೈಡ್ ಇನ್ವಾಲ್ವ್ ಆಗುತ್ತೆ. ಪೊಟ್ಯಾಷಿಯಮ್ ಐಡೈಡ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯೂಶಲಿ ಮೇಲ್ಗಡೆ 2 ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಡಿಟರ್ಮಿನೇಷನ್ ಆಫ್ ಕಾರ್ಬನೇಟ್ ಆ್ಯಂಡ್ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ಎ ಮಿಕ್ಸರ್, ಸ್ಟ್ಯಾಂಡರ್ಡೈಸೇಷನ್ ಆಫ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ದಿ ನೈಟ್ರೇಟ್ ಇನ್ ಎ ವಾಟರ್ ಸ್ಯಾಂಪಲ್. ಈ 2 ಎಕ್ಸ್ಪೆರಿಮೆಂಟ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಈ ಟೈಟ್ರೇಷನಲ್ಲಿ ನಿಮಗೆ 3 ಪಾರ್ಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಟೈಟ್ರೇಷನ್ ಅಂತ ಏನು ಹೇಳ್ತೀವಿ, ಟೈಟ್ರೋಮೆಟ್ರಿ ಅಂತ ಏನು ಹೇಳ್ತೀವಿ. ಈ ಎಕ್ಸ್ಪೆರಿಮೆಂಟ್ ಡಿಟರ್ಮಿನೇಷನ್ ಆಫ್ ಕಾರ್ಬನೇಟ್ ಆ್ಯಂಡ್ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ಎ ಗಿವನ್ ಮಿಕ್ಸರ್ ಆಗಿರ್ಬೋದು, ಅಥವಾ ಡಿಟರ್ಮಿನೇಷನ್ ಆಫ್ ದಿ ನೈಟ್ರೇಟ್ ಇನ್ ಎ ವಾಟರ್ ಸ್ಯಾಂಪಲ್ ಆಗಿರ್ಬೋದು. ಈ 2 ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ 3 ಪಾರ್ಟ್ ಬರುತ್ತೆ. ಮೊದಲನೇ ಪಾರ್ಟಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸ್ಟ್ಯಾಂಡರ್ಡೈಸೇಷನ್ ಆಫ್ ದಿ
ಸೊಲ್ಯೂಷನ್, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮೊದಲನೇದಾದರೆ ಡಿಟರ್ಮಿನೇಷನ್ ಆಫ್ ಕಾರ್ಬನೇಟ್ ಆ್ಯಂಡ್ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ಎ ಗಿವನ್ ಮಿಕ್ಚರ್ ಅಂದರೆ ನಾವು ನಿಮಗೆ ಸೋಡಿಯಂ ಕಾರ್ಬನೇಟ್ ಕ್ರಿಸ್ಟಲ್ಸ್ನ ಕೊಟ್ಟಿರ್ತೀವಿ. ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ದಿ ಸಾಲಿಡ್. ಆ ಸಾಲಿಡ್ನ ಕೊಡ್ತೀವಿ. ಆ ಸಾಲಿಡ್ನ ನೀವು ಏನು ಮಾಡಬೇಕಾಗತ್ತೆ, ವೇ ಮಾಡಿಕೊಂಡು ಅದರದ್ದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ ವಿಚ್ ಯು ನೋ ದಿ ಕಾನ್ಸಂಟ್ರೇಷನ್. ಯೂಶಲಿ ಇಲ್ಲಿ ಎರಡಕ್ಕೂ ಎಕ್ಸ್ಪೆರಿಮೆಂಟ್ಸ್ಗೂ ನಾವು ಕಾನ್ಸಂಟ್ರೇಷನ್ನ ಇನ್ ಟರ್ಮ್ಸ್ ಆಫ್ ನಾರ್ಮ್ಯಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ನೀವು ಐದರ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಐದರ್ ಇನ್ 100 ml ಆರ್ ಇನ್ 250 ml ಡಿಪೆಂಡಿಂಗ್ ಅಪಾನ್ ದಿ ಸಿಚುಯೇಷನ್. ಯಾವ ಥರ ಇದೆ ಆಪ್ರೇಟಸ್, ಯಾವ ಥರ ಕೊಟ್ಟಿದ್ದಾರೆ, ಆ ಬೇಸಿಸ್ ಮೇಲೆ ನೀವೇನು ಮಾಡ್ತೀರಾ, ಫಸ್ಟು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀರಾ. ಆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ತೊಗೊಂಡು ವಾಟ್ ಆರ್ ದ ಸೊಲ್ಯೂಷನ್ ದಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್. ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಟ್ರೇಷನ್ಗಾದರೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ವಿತ್ ದ HCl. ಸೊ HCl ಜೊತೆಗೆ ಏನು ಮಾಡ್ತೀರಾ, ಸ್ಟ್ಯಾಂಡರ್ಡೈಸೇಷನ್ ಆಫ್ HClನ ಮಾಡ್ತೀರಾ. ಥರ್ಡ್ ಪಾರ್ಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮಿಕ್ಸರ್ನ ಕೊಡ್ತೀವಿ. ಆ ಮಿಕ್ಸರ್ನ ತೊಗೊಂಡು ಅದರಲ್ಲಿ ನೀವು ಅಮೌಂಟ್ ಆಫ್ ಕಾರ್ಬನೇಟ್ ಆ್ಯಂಡ್ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ಎ ಗಿವನ್ ಮಿಕ್ಸರ್ ನೀವು ಮಾಡ್ತಾ ಹೋಗ್ತೀರಾ. ಅದೇ ಥರ ಈ ಸೆಕೆಂಡ್ ಪಾರ್ಟ್ನ ತೊಗೊಂಡ್ರೆ ಫಸ್ಟ್ ಪಾರ್ಟಲ್ಲಿ ನೀವೇನು ಮಾಡ್ತೀರಾ, ಆಕ್ಸಾಲಿಕ್ ಆ್ಯಸಿಡ್ ಪ್ರಿಪೇರ್ ಮಾಡ್ತೀರಾ. ಆಕ್ಸಾಲಿಕ್ ಆ್ಯಸಿಡ್ ಪ್ರಿಪೇರ್ ಮಾಡಿದ್ಮೇಲೆ ಸ್ಟ್ಯಾಂಡರ್ಡೈಸೇಷನ್ ಆಫ್ ಸೋಡಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಮಾಡ್ತೀರಾ. ಅದಾದಮೇಲೆ ಥರ್ಡ್ ಪಾರ್ಟಲ್ಲಿ ನೀವು ಡಿಟರ್ಮಿನೇಷನ್ ಆಫ್ ನೈಟ್ರೇಟ್ ಇನ್ ಎ ವಾಟರ್ ಸ್ಯಾಂಪಲ್ ಮಾಡ್ತೀರಾ. ಸೊ ಎರಡೂ ಎಕ್ಸ್ಪೆರಿಮೆಂಟಲ್ಲೂ ನಿಮಗೆ 3 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಈಸ್ ಪ್ರಿಪ್ರೇಷನ್ ಆಫ್ ಎ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಸೆಕೆಂಡ್ ಪಾರ್ಟ್ ಈಸ್ ಸ್ಟ್ಯಾಂಡರ್ಡೈಸೇಷನ್, ಥರ್ಡ್ ಪಾರ್ಟ್ ಈಸ್ ಡಿಟರ್ಮಿನೇಷನ್. ನಾವೇನು ಕೊಟ್ಟಿರ್ತೀವಲ್ಲ ಅದನ್ನು ನೀವೇನು ಮಾಡಬೇಕು, 100 ml ಅಥವಾ 250 ml ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ಕೊಟ್ಟಿರ್ತಾರೆ, ಅದನ್ನು ಮೇಕಪ್ ಮಾಡಿಬಿಟ್ಟು ಆ ಸೊಲ್ಯೂಷನ್ ತೊಗೊಂಡು ನೀವು ಟೈಟ್ರೇಷನ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ 2 ಎಕ್ಸ್ಪೆರಿಮೆಂಟ್ ಇರುತ್ತೆ. ಸೊ ನಿಮಗೆ ಡೀಟೇಲಾಗಿ ಒಂದೊಂದೇ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಒಂದೊಂದೇ ಎಕ್ಸ್ಪೆರಿಮೆಂಟ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತಂದರೆ ನೀವು ಮಾಡೋವಂಥದ್ದು ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಅಂದರೆ ನೀವು ಟ್ಯಾಬ್ಯುಲರ್ ಕಾಲಮಲ್ಲಿ ಹೇಗೆ ಹಾಕ್ತಾ ಇದ್ದೀರಾ, ಅಬ್ಸರ್ವೇಷನ್ ಹೇಗೆ ಬರೀತಾ ಇದ್ದೀರಾ, ಅದನ್ನೆಲ್ಲ ನೋಡಿಕೊಂಡು ಟೆಕ್ನಿಕ್ ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ, ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಕ್ಯಾಲ್ಕುಲೇಷನ್ಗೆ 5 ಮಾರ್ಕ್ಸ್ ಇರುತ್ತೆ. ಆ್ಯಕ್ಯುರೇಸಿಗೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಆ್ಯಕ್ಯುರಸಿ ಅಂತಂದರೆ ನೀವು 2 ಟೈಟ್ರೇಷನ್ನ ಮಾಡ್ತೀರಾ. ಮೊದಲನೇ ಟೈಟ್ರೇಷನ್ ಏನು ಮಾಡ್ತೀರಾ, ಸ್ಟ್ಯಾಂಡರ್ಡೈಸೇಷನ್ ಮಾಡಿದಾಗ ಮೊದಲನೇ ಟೈಟ್ರೇಷನ್ ಮಾಡ್ತೀರಾ. ಎರಡನೇ ಟೈಟ್ರೇಷನ್ ಯಾವಾಗ ಮಾಡ್ತೀರಾ ಅಂತಂದರೆ ಎಸ್ಟಿಮೇಷನ್ ಆಫ್ ದಿ ಮಿಕ್ಸರ್ ಇರ್ಬೋದು ಅಥವಾ ಡಿಟರ್ಮಿನೇಷನ್ ಆಫ್ ದಿ ನೈಟ್ರೇಟ್ ಇನ್ ಎ ವಾಟರ್ ಸ್ಯಾಂಪಲ್. ಅದಕ್ಕೆ ನಿಮ್ಗೆ ಏನಾಗಿರುತ್ತೆ 6 ಮಾರ್ಕ್ಸು 6 ಮಾರ್ಕ್ಸ್ ಇದೆ. ಸೊ ಪಾರ್ಟ್ ಎಗೆ ನಿಮ್ಗೆ ಏನಿದೆ ಅಂತಂದರೆ ಅದಕ್ಕೆ 5+3 8 ಮಾರ್ಕ್ಸ್ ಒಳಗಡೆ ಅದೇ ಅಲ್ಲಿ ಬಂದ್ಬಿಡುತ್ತೆ ನಿಮಗೆ. ಪಾರ್ಟ್ ಎಗೆ ಕ್ಯಾಲ್ಕುಲೇಷನ್ಗೆ ಮಾರ್ಕ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ ಇರುತ್ತೆ. ನೆಕ್ಸ್ಟು ಆ್ಯಕ್ಯುರೇಸಿ ನೀವು ಬ್ಯೂರೆಟ್ ರೀಡಿಂಗ್ ಏನು ನೋಟ್ ಮಾಡ್ಕೊಳ್ತೀರಲ್ಲ ಅದಕ್ಕೆ ಪಾರ್ಟ್ ಬಿಗೆ 6 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಸಿಗೆ 6 ಮಾರ್ಕ್ಸ್ ಇರುತ್ತೆ. ಓವರಾಲ್ ಕೊನೆಗೆ ನೀವು ಏನು ಕ್ಯಾಲ್ಕುಲೇಷನ್ ಮಾಡ್ತೀರಲ್ಲ ಅದಕ್ಕೆ ಮತ್ತೆ ನಿಮಗೆ 3 ಅಥವಾ 2 ಮಾರ್ಕ್ ಇರುತ್ತೆ. ಅಂದ್ರೇನು, ಈಗ ನಾವು ಹಿಂಗೆ ತೊಗೋಬೋದು ಅಂತಂದರೆ ಸ್ಟ್ಯಾಂಡರ್ಡೈಸೇಷನ್ಗೆ ಏನು W1 W2 W3 ಮಾಡಿ ನಾರ್ಮಾಲಿಟಿ ಆಫ್ ದಿ ಸೊಲ್ಯೂಷನ್ ನೀವು ಫೈಂಡ್ ಔಟ್ ಮಾಡ್ತಿರಲ್ಲ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಅದಾದಮೇಲೆ ಟೈಟ್ರೇಷನ್ಸ್ ಮಾಡ್ತೀರಾ. ಟೈಟ್ರೇಷನ್ ಪಾರ್ಟ್ ಎಗೆ 6 ಮಾರ್ಕ್ಸ್ ಇರುತ್ತೆ, ಟೈಟ್ರೇಷನ್ ಪಾರ್ಟ್ ಸಿಗೆ 6 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಏನು ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ ಆ ಕ್ಯಾಲ್ಕುಲೇಷನ್ಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಜೊತೆಗೆ ಟೆಕ್ನಿಕ್ಸ್ ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ, ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ವ್ಯಾಲ್ಯೂಸ್, ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತಾ ಇದ್ದೀರಾ, ಆ ಬೇಸಿಸ್ ಮೇಲೆ ನಿಮಗೆ ಇನ್ನು 8 ಮಾರ್ಕು ಕೊಡ್ತಾರೆ. ಸೊ ಅದೇ ಥರ ವೈವಾ ಕ್ವಶನ್ಸನ್ನು ಕೇಳ್ಬೋದು. ಸೊ ವೈವಾ ಕ್ವಶನ್ಸ್ ಪರ್ಟೈನ್ ಟು ಟೈಟ್ರೇಷನ್ ಅಂದರೆ ಇಂಡಿಕೇಟರ್ ಅಂದ್ರೇನು, ಎಂಡ್ ಪಾಯಿಂಟ್ ಅಂದ್ರೇನು, ಟೈಪ್ ಆಫ್ ಇಂಡಿಕೇಟರ್ ಅಂದ್ರೇನು, ನಾರ್ಮ್ಯಾಲಿಟಿ ಅಂದರೆ ಏನು. ಸೊ ಯು ಆರ್ ಗೋಯಿಂಗ್ ಟು ಆ್ಯಡ್ ಸಮ್ ರಿಯೇಜನ್. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಯಾವ ಇಂಡಿಕೇಟರ್ನ ಯೂಸ್ ಮಾಡ್ತೀರಾ, ಸೆಲ್ಫ್ ಇಂಡಿಕೇಟರ್ ಅಂದರೆ ಏನು, ಅಥವಾ ಡಿಟರ್ಮಿನೇಷನ್ ಆಫ್ ಕಾರ್ಬನೇಟ್ ಹೈಡ್ರಾಕ್ಸೈಡ್ 2 ಇಂಡಿಕೇಟರ್ನ ಯೂಸ್ ಮಾಡ್ತೀರಾ, ವೈ ಆರ್ ಯೂಸಿಂಗ್ 2 ಡಿಫ್ರೆಂಟ್ ಇಂಡಿಕೇಟರ್. ಈ ಥರ ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ತಾರೆ. ಸೊ ಬ್ಯೂರೆಟ್ ರೀಡಿಂಗಿಗೆ ಹೇಗೆ ವ್ಯಾಲ್ಯೂ ಡಿಡಕ್ಟ್ ಆಗುತ್ತೆ ಅಂದರೆ +or -4 ml ಅಪ್ ಟು ದಟ್ ಎರರ್ ಈಸ್ ಅಲೋಡ್. ಅಲ್ಲಿ ತನಕ ನೀವು ಏನೇ ಡಿಫ್ರೆನ್ಸ್ ಬಂದರೂ ನಿಮಗೆ ಫುಲ್ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಅದಕ್ಕಿಂತ ಕಡಿಮೆ ಎರರು ಜಾಸ್ತಿ ಆಗ್ತಾ ಹೋಯಿತು ಅಂದಂಗೆ ಏನು ಬರಲ್ಲ. ಇಫ್ ದ ಬ್ಯೂರೆಟ್ ರೀಡಿಂಗ್ ಈಸ್ ಮೋರ್ ದ್ಯಾನ್ 1 ml ಡಿಫ್ರೆನ್ಸ್ ಬಂತು ಎಕ್ಸಾಮಿನರ್ಗೂ ಮತ್ತು ನಿಮಗೂ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ 0 ಮಾರ್ಕ್. ಸೊ ಪಾಯಿಂಟ್ +or -6 ಡಿಫ್ರೆನ್ಸ್ ಬಂತು ಅಂದರೆ 4 ಆಗುತ್ತೆ, +or-8 ಬಂತು ಅಂದರೆ 2 ಆಗುತ್ತೆ, +or-1 ಬಂತು ಅಂತಂದರೆ 1 ಮಾರ್ಕ್ ಕೊಡ್ತಾರೆ. ಎಬೋ 1 ಮಾರ್ಕ್ ಆದರೆ ಏನೂ ಮಾರ್ಕ್ಸ್ ಬರೋದಿಲ್ಲ. ಏನೂ ಮಾರ್ಕ್ಸ್ ಬರಲಿಲ್ಲ ಅಂದರೆ ಆ 12 ಮಾರ್ಕ್ಸ್ ಹೋಗುತ್ತೆ. ಬಟ್ ಈ 3 + 5 8 ಮಾರ್ಕು, 8 + 5 ಅಂದರೆ 13 ಮಾರ್ಕ್ಸ್ ಮಾತ್ರ. ನೀವು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರೆದು ವ್ಯಾಲ್ಯೂ ಇವೊಂದು ಎಂಟೈರ್ ವ್ಯಾಲ್ಯೂಸು ತಪ್ಪಾಯಿತು ನನಗೆ ಅಂತಂದ್ರೂ ನಿಮಗೆ 13 ಮಾರ್ಕು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಈಗ ನನಗೆ 3 ಟೈಪು ಎಕ್ಸ್ಪೆರಿಮೆಂಟ್ ಇದೆ. ಒಂದು ಟೈಟ್ರೋಮೆಟ್ರಿ ಮಾಡ್ತೀವಿ, ಒಂದು ಗ್ರಾವಿಮೆಟ್ರಿ ಮಾಡ್ತೀವಿ, ಒಂದು ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಆ 3ರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟು ನಾವು ನಿಮಗೆ ಕೊಡ್ತಾ ಹೋಗ್ತಾರೆ.
ಡಿಟರ್ಮಿನೇಷನ್ ಆಫ್ ಕಾರ್ಬನೇಟ್ ಆರ್ ಹೈಡ್ರಾಕ್ಸೈಡ್ ಪ್ರೆಸೆಂಟ್ ಇನ್ ಮಿಕ್ಸ್ಚರ್ ಕೊಡ್ಬೋದು. ಆ ಡಿಟರ್ಮಿನೇಷನ್ ಆಫ್ ನೈಟ್ರೇಟ್ ಇನ್ ವಾಟರ್ ಸ್ಯಾಂಪಲ್ನ ನಿಮಗೆ ಕೊಡ್ಬೋದು. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂದರೆ ಪಾರ್ಟ್ ಎಗೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿಲ್ಲ ಅದಕ್ಕೆ 3 ಮಾರ್ಕ್ ಇರುತ್ತೆ. ನೆಕ್ಸ್ಟು ಬ್ಯೂರೆಟ್ ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಏನು ಬ್ಯೂರೆಟ್ ರೀಡಿಂಗ್ ಬರುತ್ತಲ್ಲ ಅದಕ್ಕೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಪಾರ್ಟ್ ಸಿಗೆ ಏನು ಬ್ಯೂರೆಟ್ ರೀಡಿಂಗ್ ಬರುತ್ತಲ್ಲ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಏನು ಕ್ಯಾಲ್ಕುಲೇಷನ್ಸ್ ಮಾಡ್ತಿರಲ್ಲ ಅದಕ್ಕೆ 5 ಮಾರ್ಕ್. ಆಲ್ರೆಡಿ 3 ಮಾರ್ಕ್ ಅಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ 2 ಮಾರ್ಕ್ ಇರುತ್ತೆ. ಮತ್ತು 3 ಮಾರ್ಕು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಹೇಗೆ ನಿಮ್ಮ ವ್ಯಾಲ್ಯೂಸ್ನ ನೋಟ್ ಮಾಡ್ಕೊಳ್ತೀರಾ ಅದಕ್ಕಿರುತ್ತೆ. 5 ಮಾರ್ಕು ವೈವಾಗಿರುತ್ತೆ. ಸೊ ಎಕ್ಸಾಮಿನರು ಒಂದೇ ಟೈಟ್ರೇಷನ್ನ ಮಾಡ್ತಾರೆ. ಜೊತೆಗೆ ನಿಮ್ಮದು ಟೈಟ್ರೇಷನ್ ಏನಿರ್ತಾರೆ ಎರಡನ್ನೂ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ +or-4 ನಮ್ಮ ವ್ಯಾಲ್ಯೂಗೂ ಎಕ್ಸಾಮಿನರ್ ವ್ಯಾಲ್ಯೂಗೂ ಮತ್ತು ಸ್ಟೂಡೆಂಟ್ ವ್ಯಾಲ್ಯೂಗೂ +or-4 ಡಿಫ್ರೆನ್ಸ್ ಇತ್ತು ಅಂದರೆ ಫುಲ್ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಅದಕ್ಕಿಂತ ಕಡಿಮೆ ಆಯಿತು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮಗೆ 20.6 ಬರಬೇಕಾಗಿತ್ತು, ಅದೇ ನಿಮಗೆ 20 ಬಂದಿದೆ ಅಂದರೆ +or-6 ವ್ಯತ್ಯಾಸ ಇದೆ. ಸೊ +or-6 ಆಯಿತು ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಮಾರ್ಕ್ಸ್. ಸೊ ಇದೆ ಈ ಟೈಟ್ರೇಷನ್ನ ನೀವು ಅಂಟಿಲ್ ಯು ಗೆಟ್ ಎ ಕನ್ಕರೆಂಟ್ ವ್ಯಾಲ್ಯೂಸ್ ಇದು ಮಾಡ್ತೀರಾ, ಅದನ್ನು ಕಂಟಿನ್ಯೂ ಮಾಡ್ತೀರಾ. ಈ ರೀತಿಯಾಗಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದೇ ಥರ ಗ್ರಾವಿಮೆಟ್ರಿ ಇರ್ಬೋದು. ಗ್ರಾವಿಮೆಟ್ರಿ ಬೇರಿಯಮ್ ಎಸ್ ಬೇರಿಯಮ್ ಸಲ್ಫೇಟ್ ಇರ್ಬೋದು, ಕಾಪರ್ ಎಸ್ ಕಾಪರ್ ಥಯೋಸೈನೈಡ್ ಆಗಿರ್ಬೋದು. ಇಲ್ಲೂ ಅಷ್ಟೇ ನಿಮಗೆ ಫೈನಲ್, ಯಾಕೆಂದರೆ ಗ್ರಾವಿಮೆಟ್ರಿ ಅಂದರೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಫೈನಲ್ ಅಮೌಂಟ್ ಆಫ್ ದಿ ಸೊಲ್ಯೂಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ಹಂಗಾಗಿ +or-6 mg ಡಿಫ್ರೆನ್ಸ್ ಇತ್ತು ಅಂದರೆ ಫುಲ್ ಮಾರ್ಕ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲ ಅಂತಂದರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಕಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಬರೀ ಅಕ್ಯುರಸಿಗೆ 12 ಮಾರ್ಕ್ಸ್ ಇದೆ, ಪ್ರೆಸೆಂಟೇಷನ್ ಟೆಕ್ನಿಕ್ಸ್ಗೆ 5 ಮಾರ್ಕ್ಸ್ 3 ಮಾರ್ಕ್ಸ್ ಇದೆ, ಕ್ಯಾಲ್ಕುಲೇಷನ್ಗೆ 5 ಮಾರ್ಕ್ಸ್ ಇದೆ, ವೈವಾಗೆ 5 ಮಾರ್ಕ್ಸ್. ಇಲ್ಲಿ ನಿಮ್ಗೆ ಏನಂದರೆ ಆ್ಯಕ್ಯುರಸಿಗೆ ಕಂಪ್ಲೀಟ್ಲಿ 12 ಮಾರ್ಕ್ಸ್ ಕೊಡ್ತೀವಿ. ಇಲ್ಲಿ ಯಾವುದು ಪಾರ್ಟ್ ಎ ಪಾರ್ಟ್ ಬಿ ಇರೋದಿಲ್ಲ, ಒಂದೇ ಎಕ್ಸ್ಪೆರಿಮೆಂಟು. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಫುಲ್ 12 ಮಾರ್ಕ್ಸು ಅದಕ್ಕೆ ನಿಮಗೆ ಕೊಡ್ತಾ ಹೋಗ್ತೀವಿ. ಅದೇ ಥರ ಥರ್ಡ್ ಎಕ್ಸ್ಪೆರಿಮೆಂಟ್ನ ತೊಗೊಂಡ್ರೆ ಥರ್ಡ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟು ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆ್ಯಂಡ್ ವಿಸ್ಕಾಸಿಟಿ ಆಗಿರ್ಬೋದು, ಅಥವಾ ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆ್ಯಂಡ್ ಸರ್ಫೇಸ್ ಟೆನ್ಷನ್ ಆಗಿರ್ಬೋದು, ಅಥವಾ ಡಿಟರ್ಮಿನೇಷನ್ ಆಫ್ ಸ್ಪೆಸಿಫಿಕ್ ಆ್ಯಂಡ್ ಮೋಲಾರ್ ರಿಫ್ರಾಕ್ಷನ್ ಬೈ ಅಬ್ರೀಸ್ ರಿಫ್ರಾಕ್ಟ್ರೋಮೀಟರ್ ಇರ್ಬೋದು. ಈ ರಿಫ್ರಾಕ್ಟ್ರೋಮೀಟರ್ ಎಲ್ಲ ಕಾಲೇಜ್ಗಳಲ್ಲೂ ಇರ್ಬೋದು, ಇಲ್ದಲೇ ಇರ್ಬೋದು. ಹಾಗಾಗಿ ಜನರಲಿ ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆ್ಯಂಡ್ ವಿಸ್ಕಾಸಿಟಿ, ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆ್ಯಂಡ್ ಸರ್ಫೇಸ್ ಟೆನ್ಷನ್ ಎಕ್ಸ್ಪೆರಿಮೆಂಟ್ನ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲೂ ಅಷ್ಟೇ ನಿಮಗೆ 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟು ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ, ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಡಿಟರ್ಮಿನೇಷನ್ ಆಫ್ ವಿಸ್ಕಾಸಿಟಿಗೆ 6 ಮಾರ್ಕ್ಸ್ ಇರುತ್ತೆ. ಕ್ಯಾಲ್ಕುಲೇಷನ್ಗೆ 5 ಮಾರ್ಕ್ಸ್ ಇರುತ್ತೆ. ಟೆಕ್ನಿಕ್ಸು ಪ್ರೆಸೆಂಟೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಎರರ್ ಅಲೋಡ್ ಅಪ್ ಟು 5% ಎರರ್ ಈಸ್ ಅಲೋಡ್. ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಡೆನ್ಸಿಟಿ ಆಗಿರ್ಬೋದು, ವಿಸ್ಕಾಸಿಟಿ ಆಗಿರ್ಬೋದು, ಸರ್ಫೇಸ್ ಟೆನ್ಷನ್ ಆಗಿರ್ಬೋದು, ಅದು ಅಪ್ ಟು 5 +or-5% ತನಕ ಎರರ್ ಈಸ್ ಅಲೋಡ್. ಅದಾದಮೇಲೆ ನಿಮಗೆ ಎರರ್ 6 to 10% ಇತ್ತು ಅಂದರೆ 9 ಮಾರ್ಕ್ಸ್ ಬರುತ್ತೆ. 11 to 15% ಇತ್ತು ಅಂದರೆ 6 ಮಾರ್ಕ್ಸ್ ಬರುತ್ತೆ. ಎಬೋವ್ 16% ಆಯಿತು ಅಂದರೆ 3 ಮಾರ್ಕ್ಸ್ ಬರುತ್ತೆ. ಇಲ್ಲೂ ಅಷ್ಟೇ ನಿಮಗೆ ಅದು 3 ಮಾರ್ಕ್ಸ್ ಕನ್ಸಿಡರ್ ಮಾಡಿಕೊಂಡ್ರು 3 + 3 6 ಮಾರ್ಕ್ಸ್ ಆಗುತ್ತೆ. 6 ಮಾರ್ಕ್ಸು ಆ್ಯಕ್ಯುರಸಿಗೆ ಆಯಿತು, 3 ಮಾರ್ಕ್ಸು ಪ್ರೆಸೆಂಟೇಷನ್ ಟೆಕ್ನಿಕ್ಸ್ಗೆ 3 ಮಾರ್ಕ್ಸ್ ಆಯಿತು, 6 ಆಯಿತು, 6 + 5 ಕ್ಯಾಲ್ಕುಲೇಷನ್, ಸೊ 11 ಮಾರ್ಕ್ಸ್. ಸೊ ಈಸಿಯಾಗಿ ನಿಮಗೆ ಫುಲ್ ಔಟ್ ಆಫ್ ಔಟ್ ತೆಕ್ಕೊಳ್ಳೋಕ್ಕೆ ಜಾಸ್ತಿ ಆಗುತ್ತೆ. ಅಥವಾ ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ನನಗೆ ಏನೂ ಬರ್ತಾನೆ ಇಲ್ಲ ಅಂತ ಅಂದ್ರೂ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬಂದು ಹೊರಗಡೆ ಹೋದ್ರೂ ಯು ಆರ್ ಗೋಯಿಂಗ್ ಟು ಗೆಟ್ 11 ಮಾರ್ಕ್ಸ್. ಆ ರೀತಿಯಾಗಿ ಈಸಿಯಾಗಿ ಸಿಂಪಲ್ ಆಗಿದೆ. ಓದ್ಕೊಂಡು ಆ್ಯಪರೇಟರ್ಸ್ನ ನೀಟಾಗಿ ಡ್ರೈ ಮಾಡಿ. ಅಗೇನ್ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಹೌ ಯು ಆರ್ ಗೋಯಿಂಗ್ ಟು ಡ್ರೈ ಯುವರ್ ಆ್ಯಪರೇಟರ್ಸ್, ಹೌ ಯು ಆರ್ ಗೋಯಿಂಗ್ ಟು ಕ್ಲೀನ್ ಯುವರ್ ಆ್ಯಪರೇಟರ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆನ್ಸಿಟಿಗೆ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಬಾಟಲ್ನ ಯೂಸ್ ಮಾಡ್ತೀವಿ, ವಿಸ್ಕಾಸಿಟಿಗೆ ಆಸ್ಟ್ವರ್ಡ್ಸ್ ವಿಸ್ಕೋಮೀಟರ್ನ ಯೂಸ್ ಮಾಡ್ತೀವಿ, ಸರ್ಫೇಸ್ ಟೆನ್ಷನ್ಗೆ ನಾವು ಸ್ಟಾಲಾಗ್ಮೋಮೀಟರ್ನ ಯೂಸ್ ಮಾಡ್ತೀವಿ. ಎರಡು ಕಡೆಗೂ ಸ್ಟಾಲಾಗ್ಮೋಮೀಟರ್ ಆಗಿರ್ಬೋದು ಅಥವಾ ವಿಸ್ಕೋಮೀಟರ್ ಇರ್ಬೋದು, ಬಲ್ಬ್ ಮೇಲೆ ಎಬೋ ದಿ ಬಲ್ಬ್ ಆ್ಯಂಡ್ ಬಿಲೋ ದಿ ಬಲ್ಬ್ ಗ್ರ್ಯಾಜುಯೇಷನ್ಸ್ ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ the number of drops that going to fall from one point to another point, one above the bulb, other one below the bulb. ಅದನ್ನು ಕಂಡುಹಿಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಏನು ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಂಬರ್ ಆಫ್ ಡ್ರಾಪ್ಸ್ ದಟ್ ಗೋಯಿಂಗ್ ಟು ಫಾಲ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀವಿ. ಆದರೆ ವಿಸ್ಕಾಸಿಟಿನಲ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಟೈಮ್ ಟೇಕನ್ ಬೈ ದಿ ಲಿಕ್ವಿಡ್ ಟು ಫ್ಲೋ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಒನ್ ಪಾಯಿಂಟ್ ಈಸ್ ಎಬೋವ್ ದಿ ಬಲ್ಬ್, ಅದರ್ ಪಾಯಿಂಟ್ ಈಸ್ ಬಿಲೋ ದಿ ಬಲ್ಬ್. ಆ ರೀತಿಯಾಗಿ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಐದರ್ ನಿಮಗೆ ಟೈಟ್ರೇಷನ್ ಇರುತ್ತೆ, ಇಲ್ಲಾಂದರೆ ಗ್ರಾವಿಮೆಟ್ರಿಕ್ ಎಸ್ಟಿಮೇಷನ್ ಇರುತ್ತೆ, ಇಲ್ಲ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಇರುತ್ತೆ. ಸೊ ಈ ರೀತಿಯಾಗಿ ಮೂರು ಸೆಟ್ ಆಫ್ ಎಕ್ಸ್ಪೆರಿಮೆಂಟಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೆರಿಮೆಂಟ್ ನಿಮಗೆ ಕೊಡ್ತೀವಿ. 4 ಅವರ್ ಇರುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ದಲೆ ಆರಾಮಾಗಿ ನೀವೇನು ಮಾಡಬೇಕಾಗತ್ತೆ, ಕಾಮಾಗಿ ಎಕ್ಸ್ಪೆರಿಮೆಂಟ್ನೆಲ್ಲ ಡ್ರೈ ಮಾಡಿಕೊಂಡು
ಏನೇನು ರಿಕ್ವೈರ್ಮೆಂಟ್ ಇದೆಯಲ್ಲ ಆ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ನೀವೇನು ಮಾಡಬೇಕಾಗತ್ತೆ, ಎಕ್ಸ್ಪರಿಮೆಂಟ್ ಮಾಡಬೇಕಾಗತ್ತೆ. ಮೀನ್ ವೈಲ್ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಕರೆದು ನಿಮಗೆ ವೈವಾ ಕ್ವಶನ್ಸ್ ಮಾಡ್ಬೋದು, ಅಥವಾ ನೀವು ಪೇಪರ್ ಸಬ್ಮಿಟ್ ಮಾಡೋಕ್ಕೆ ಬರ್ತಿರಲ್ಲ ಆವಾಗ ನಿಮಗೆ ವೈವಾ ಕ್ವಶನ್ಸ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ವೈವಾ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು.